ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಪಟಾಪಟ್ ಅಂತ ರಸಂ ಮಾಡೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಬ್ಯಾಚುಲರ್ಸ್ಗೆ ಮತ್ತೆ ಏನಾದ್ರು ಬೇಗ ಮಾಡೋದು ಏನಾದ್ರು ಇಷ್ಟ ಆದ್ರೆ ಇದನ್ನ ಮಾಡ್ಕೊಂಡು ತಿನ್ಬೋದು. ನೋಡಿ ಇವಾಗ ಒಣಮೆಣಸಿನಕಾಯಿ ತಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ತಗೊಂಡಿದ್ದೀನಿ, ಹಾಗೇನೆ ಸ್ವಲ್ಪ ಅರ್ಧ ಟೊಮಾಟೊ ತಗೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಅದಾದ್ಮೇಲೆ ಸ್ವಲ್ಪ ಕರಿಮೆಣಸು, ಹಾಗೇನೆ ಜೀರಿಗೆ ತಗೊಂಡಿದ್ದೀನಿ. ನೋಡಿ ಇವಾಗ ಪಟಾಪಟ್ ಅಂತ ಇವೆಲ್ಲ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಇದು ನೋಡಿ ಎಲ್ಲ ಸೇರಿಸ್ಕೊಂತೀನಿ. ಇದರಲ್ಲಿ ನೋಡಿ ಜೀರಿಗೆ ಮತ್ತೆ ಕರಿಮೆಣಸು ಸೇರಿಸ್ಕೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸೇರಿಸ್ಕೊಂತಿದ್ದೀನಿ, ಅರ್ಧ ಟೊಮೊಟೊ, ಹಾಗೇನೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ 2 ಹಸಿಮೆಣಸಿನಕಾಯಿ, ಅದಾದ್ಮೇಲೆ ಒಣಮೆಣಸಿನಕಾಯಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂತ ಇದೀನಿ. ನೋಡಿ ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ ಬರೋಣ. ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೊಂಡ್ ಬರೋಣ ಬನ್ನಿ. ತರ ಎಲ್ಲ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡ್ ಬರ್ತೀನಿ ಬನ್ನಿ. ನೋಡಿ ಇವಾಗ ಈ ತರ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿ ಈ ತರ ಪೇಸ್ಟ್ ಮಾಡ್ಕೋಬೇಕು. ಇದು ಬ್ಯಾಚುಲರ್ಸ್ ಮಾಡ್ಕೊಂಡು ತಿನ್ಬೋದು. ಮತ್ತೆ ಮನೇಲಿ ಏನಾದ್ರು ಪಟಾಪಟ್ ಅಂತ ಯಾರಾದ್ರೂ ನೆಂಟರು ಬಂದಾಗ ಇದನ್ನ ಮಾಡಿ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮನೇಲಿ. ಇವಾಗ ನೆಕ್ಸ್ಟ್ ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇಲ್ಲಿ ನೋಡಿ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ, ಆಮೇಲೆ ಇವಾಗ ಒಗ್ಗರಣೆಗೆ ಅಂತ ಕರಿಬೇವು ತಗೊಂಡಿದ್ದೀನಿ, ಅದಾದ್ಮೇಲೆ ಟೊಮೊಟೊ ತಗೊಂಡಿದ್ದೀನಿ, ಹಾಗೇನೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ, 2 ಒಣಮೆಣಸಿನಕಾಯಿ ತಗೊಂಡಿದ್ದೀನಿ, ಅದಾದ್ಮೇಲೆ ಸಾಸಿವೆ ತಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ. ಇನ್ನೊಂದ್ಸತಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ. ತುಂಬಾ ಕೆಮ್ಮು, ನೆಗಡಿ, ಜ್ವರ ಏನಾದ್ರು ಬಂದಾಗ ಬಾಯಿಗೆ ಏನು ರುಚಿ ಸಿಗಲ್ಲ, ಅವಾಗ ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ. ಇವಾಗ ಒಗ್ಗರಣೆ ಹಾಕೋದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಮಾಡ್ತಿರೋದು 4 ಜನಕ್ಕಷ್ಟೇನೆ. ಯಾರೆಲ್ಲ ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ಕೊಳ್ಳಿ. ನಾನು 4 ಜನಕ್ಕಷ್ಟೇ ಮಾಡ್ತಿರೋದು. ಹಾಗಾಗಿ ಇವಾಗ ಎಣ್ಣೆ ಸೇರಿಸ್ಕೊಂತೀನಿ. ನೋಡಿ 1-2 ಸ್ಪೂನು. ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೊಳ್ಳಿ. ನಿಮ್ಗೆ ಎಷ್ಟು ಇಷ್ಟನೋ. ನಾವು ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕ್ತೀನಿ, ಹಾಗಾಗಿ ಕಮ್ಮಿ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಅದಾದ್ಮೇಲೆ ನೋಡಿ ಸಾಸಿವೆ ಸೇರಿಸ್ಕೊಂತ ಇದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಸ್ವಲ್ಪ ಒಣಮೆಣಸಿನಕಾಯಿ, ಅದಾದ್ಮೇಲೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂತ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಇದು ಬಿಸಿ ಆಗೋವರೆಗೂ ಕಾಯಬೇಕು. ಇವಾಗ ನೋಡಿ ಆಗಿದೆ. ಅದಾದ್ಮೇಲೆ ಟೊಮೊಟೊ ಸೇರಿಸ್ಕೊಂತ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಸಕ್ಕತ್ತಾಗಿರುತ್ತೆ. ನಾನು ಯಾವಾಗಲೂ ಇದೇ ತರ ಮಾಡೋದು. ನನಗೆ ಏನಾದ್ರು ಕೋಲ್ಡ್ ಆದ್ರೆ, ಹಾಗೆ ಹುಷಾರಿಲ್ಲ ಅಂದ್ರೆ, ಬಾಯಿಗೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದಾಗ ಇದನ್ನ ಮಾಡ್ಕೊಂಡು ತಿಂತೀನಿ ನಾನು. ಒಮ್ಮೆ ಟ್ರೈ ಮಾಡಿ ಮನೇಲಿ. ಇವಾಗ ಇದು ಫ್ರೈ ಆಗಿದೆ. ಹಾಗೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಇದರಲ್ಲಿ ಸೇರಿಸ್ಕೊಂತೀನಿ. ನೋಡಿ ಸೇರಿಸ್ಕೊಂಡು 4 ಜನಕ್ಕೆ ಆಗೋಷ್ಟು ಮಾಡ್ತಿರೋದು ನಾನು. ನೋಡಿ ಈ ತರ ಕುದಿ ಬರ್ತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕೋಬೇಕು. ಇಷ್ಟು ಅರಿಶಿನ ಹಾಕೋಬೇಕು. ಇವಾಗ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ. ಆಮೇಲೆ ಸ್ವಲ್ಪ ಸಪ್ಪೆ ಆದ್ರೆ ಉಪ್ಪು ಹಾಕೋಬಹುದು, ಜಾಸ್ತಿ ಉಪ್ಪು ಹಾಕೋಬೇಡಿ. ಇವಾಗ ನೋಡಿ ಇವಾಗ ನೀರು ಹಾಕೊಂತ ಇದ್ದೀನಿ. ಇವಾಗ ನೋಡಿ ಪಟಾಪಟ ಅಂತ ರಸಂ ಆಯ್ತು. 4 ಜನಕ್ಕೆ ಅಷ್ಟೇ ಮಾಡಿರೋದು ನಾನು. ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇವಾಗ ನೋಡಿ ಆಗಿದೆ. ಇವಾಗ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿನ ಇವಾಗ ಸೇರಿಸ್ತಾ ಇದ್ದೀನಿ. ಈ ತರ ಸೇರಿಸ್ಕೊಂಡಾದ್ಮೇಲೆ ಒಂದೇ ಒಂದು ಕುದಿ ಬರಕ್ ಬಿಡ್ಬೇಕು. ಇದನ್ನ ಜಾಸ್ತಿ ಕುದಿಸಬಾರ್ದು. ಕುದಿಸಿದ್ರೆ ಇದು ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕುದಿಸ್ಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ ರಸಮ್ಮು. ನೋಡಿ ಇವಾಗ ನೋಡಿ ಒಂದು ಕುದಿ ಬಂದಿದೆ. ಇಷ್ಟೇ ಕುದಿಸ್ಬೇಕು, ಜಾಸ್ತಿ ಕುದಿಸಕ್ ಹೋಗ್ಬೇಡಿ. ಯಾಕಂದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಏನಾದ್ರು ಕೋಲ್ಡ್ ಆದಾಗ, ಸ್ವಲ್ಪ ಹುಷಾರಿಲ್ದಾಗ, ಕೆಮ್ಮು, ನೆಗಡಿ ಆದಾಗ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮನೇಲಿ. ರಸಮ್ಮು ಸಕ್ಕತ್ತಾಗಿರುತ್ತೆ. ಬ್ಯಾಚುಲರ್ಸ್ ಅವರಿಗೆ ತುಂಬಾ ಈಸಿ ಇದು ಮಾಡಕ್ಕೆ. ಇವಾಗ ನೋಡಿ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಬಟ್ಲಲ್ಲಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಮನೇಲಿ. ಹಾಗೆ ನೋಡಿ ಬಿಸಿ ಬಿಸಿ ರಸಂ ರೆಡಿ ಆಗಿದೆ. ಒಮ್ಮೆ ಮನೇಲಿ ಟ್ರೈ ಮಾಡಿ. ಹಾಗೇನೆ ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ. ಮತ್ತೆ ನಾನು ಯಾವ್ದಾದ್ರು ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ 10 ನಿಮಿಷದಲ್ಲಿ ಪಟಾಪಟ್ ಅಂತ ರಸಂ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಚಾನಲ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.